ಪೆನಿಸ್ ಏನಿದೆಯಲ್ಲ ಒಂದು ಆರ್ಗನ್, ಅದರಲ್ಲಿ ಯಾವುದೋ ಮೂಳೆ ಇಲ್ಲ. ಇಟ್ ಈಸ್ ಓನ್ಲಿ ಒಂದು ಮಸಲ್ಲು, ಅದರಲ್ಲಿ ಸ್ಪಂಜು ಮತ್ತು 2 ರಾಡ್ ಇದೆ. ಇದು ಟೋಟಲಿ ಏನಿದೆಯಲ್ಲ ನಮ್ಮ ಪೆಲ್ವಿಕ್ ಮಸಲ್ಸ್ ಮೇಲೆ ಡಿಪೆಂಡ್ ಇದೆ. ಪೆಲ್ವಿಕ್ ಮಸಲ್ ಅಂದರೆ ಏನು? ಈ ತೊಡೆ ಸಂದಿನಲ್ಲಿ ಇರುವ ಭಾಗ, ನಮ್ಮ ಹೊಟ್ಟೆದ ಮೇಲಿನ ಭಾಗನ ಮತ್ತು ಕೆಳಗಡೆ ಭಾಗನ ಏನು ಡಿವೈಡ್ ಮಾಡುವ ಮಸಲ್ಸ್ಗಳಿರುತ್ತಲ್ಲ, ಇದನ್ನು ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಈ ಮಸಲ್ಸ್ ಏನು ಮಾಡುತ್ತೆ, ಹೊಟ್ಟೆದ ಕಂಟೆಂಟು, ಅದು ದೊಡ್ಡ ಅನ್ನ ಕರುಳು ಇರ್ಬೋದು, ಚಿಕ್ಕ ಅನ್ನ ಕರುಳು ಇರ್ಬೋದು, ಆಮಾಶಯ ಇರ್ಬೋದು, ಅದನ್ನು ಕೆಳಗಡೆ ಅದು ಗುದದ್ವಾರ, ಆಮೇಲೆ ಅದು ಯೂರಿನರಿ ಬ್ಲ್ಯಾಡರು, ಯುರೆತ್ರ, ಈ ಪಾರ್ಟ್ನ ಸೆಪರೇಟ್ ಮಾಡುತ್ತೆ. ಇದರಲ್ಲಿ ಏನು ಮಸಲ್ಸ್ ಇರುತ್ತಲ್ಲ, ಈ ಮಸಲ್ಸ್ಗೆ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಅಂತಾರೆ. ಈ ಮಸಲ್ ಏನಿದೆಯಲ್ಲ ಅದು ಪೆನಿಸ್ಗೆ ಪಾಯ. ನೀವು ಹೇಗೆ ಒಂದು ಮನೆ ಕಟ್ತಿರಲ್ಲ, ಕೆಳಗಡೆ ಏನು ಪಾಯ ಹೇಗಿರುತ್ತೆ ನೋಡಿ, ಪೆನಿಸ್ ಆ ಪರ್ಟಿಕ್ಯುಲರ್ ಪೆಲ್ವಿಕ್ ಫ್ಲೋರ್ ಮಸಲ್ಸ್ ಮೇಲೇ ಡಿಪೆಂಡ್ ಇದೆ. ಸೊ ನೀವು ಏನಾದರೂ ಡೈಲಿ ಒಂದು 15 ನಿಮಿಷ 20 ನಿಮಿಷ ಕೀಗಲ್ ಎಕ್ಸಸೈಸ್, ಅದನ್ನು ಲಾಂಗರ್ ಪೀರಿಯಡ್ 1 ವರ್ಷ 2 ವರ್ಷ 3 ವರ್ಷ ರೆಗ್ಯುಲರಾಗಿ ಮಾಡ್ತಾ ಇದ್ದಾಗ ಏನಾಗುತ್ತೆ, ಆವಾಗ ಮಸಲ್ ಸ್ವಲ್ಪ ಸ್ಟ್ರಾಂಗ್ ಆಗುತ್ತೆ. ಸ್ಟ್ರಾಂಗರ್ ದ ಪೆಲ್ವಿಕ್ ಫ್ಲೋರ್ ಮಸಲ್, ಸ್ಟ್ರಾಂಗರ್ ದ ಪೆನಿಸ್ ಸೈಜ್. ಸೊ ಒಂದು ಎಕ್ಸಸೈಸ್. ಎರಡನೇದು ಸ್ಟ್ರೆಸ್. ಸ್ಟ್ರೆಸ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನೀವು ಎಷ್ಟು ಸ್ಟ್ರೆಸ್ ಇದೆ, ಎಷ್ಟು ನಿಮ್ಮ ಬಾಡಿನಲ್ಲಿ ಮಾನಸಿಕ ಒತ್ತಡ ಇದೆಯಲ್ಲ, ಬಾಡಿನಲ್ಲಿ ಅಷ್ಟೇ ಹ್ಯಾಪಿ ಹಾರ್ಮೋನ್ ಉತ್ಪತ್ತಿ ಆಗೋಲ್ಲ. ಅದು ಸೆರೆಟಿನ್ ಇರ್ಬೋದು, ಡೊಪಾಮೈನ್ ಇರ್ಬೋದು, ಆ್ಯಂಡ್ರೋಜನ್ ಇರ್ಬೋದು, ಅಥವಾ ಬೇರೆ ಬೇರೆ ಹಾರ್ಮೋನ್ಸ್, ಅದು ಟೆಸ್ಟೋಸ್ಟಿರಾನ್ ಇರ್ಬೋದು, ಉತ್ಪತ್ತಿ ಆಗೋಲ್ಲ. ಹಾರ್ಮೋನ್ಸ್ ಉತ್ಪತ್ತಿ ಆಗೋಲ್ಲ, ಬ್ಲಡ್ ಸರ್ಕ್ಯುಲೇಷನ್ ಟು ದ ಪೆನಿಸ್ ವಿಲ್ ಕಾಂಪ್ರಮೈಸ್. ಬ್ಲಡ್ ಸರ್ಕ್ಯುಲೇಷನ್ ಟು ದ ಪೆನಿಸ್ ಕಾಂಪ್ರಮೈಸ್ ಆದಮೇಲೆ ಏನಾಗುತ್ತೆ, ಪೆನಿಸ್ ಸೈಜ್ ಚಿಕ್ಕದಾಗ ಕಾಣಿಸುತ್ತೆ. ಪೆನಿಸ್ ಒಂದು ಬಲೂನ್ ಥರ ಇದೆ ಮಿತ್ರರೇ. ಕಾಮನ್ ಭಾಷೆಯಲ್ಲಿ ಹೇಳಬೇಕಂದ್ರೆ ಒಂದು ಬಲೂನ್ ಇದೆ ಅಂತ ತಿಳ್ಕೊಳ್ಳಿ. ಅದನ್ನು ನೀವು ಬ್ಲೋ ಮಾಡಿದ್ರೆ, ಗಾಳಿ ತುಂಬಿದ್ರೆ ಅದರೊಳಗಡೆ ಸೈಜ್ ಎಕ್ಸ್ಪ್ಯಾಂಡೇಷನ್ ಆಗುತ್ತೆ. ಅದೇ ಥರ ನಮ್ಮ ಪೆನಿಸ್ನಲ್ಲಿ ರಕ್ತ ತುಂಬಿದಾಗ ಸೈಜ್ ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಪೆನಿಸ್ನಲ್ಲಿನೂ 2 ಟೈಪ್ ಪೆನಿಸ್ ಇರುತ್ತೆ. ಮತ್ತೆ ಅಯ್ಯೋ ಸರ್ ಏನೇನೋ ಹೇಳ್ತಿದ್ದೀರಾ ಅಂತ. ಒಂದು ಶೋವರ್ಸ್, ಮತ್ತೊಂದು ಗ್ರೋವರ್ಸ್ ಅಂತ. ಶೋವರ್ಸ್ ಅಂದರೆ ಏನಿರುತ್ತೆ, ಪೆನಿಸ್ ಸೈಜ್ ಒಂದು ಫಿಕ್ಸ್ ಅಂತ ಇರುತ್ತೆ, 4 ಇಂಚು 5 ಇಂಚು. ಈ ಉದ್ರೇಕ ಬಂದ ಮೇಲೆ ಹಿಂಗೆ ಸ್ಟ್ಯಾಂಡ್ ಆಗಿಬಿಡುತ್ತೆ, ಇಲ್ಲಿಂದ ರಕ್ತ ವಾಪಸ್ ಹೋದ್ಮೇಲೆ ಹಿಂಗೆ ಡೌನ್ ಆಗಿಬಿಡುತ್ತೆ. ಬಟ್ ಸೈಜ್ನಲ್ಲಿ ಯಾವುದೋ ಎಕ್ಸ್ಪ್ಯಾನ್ಷನ್ ಆಗೋಲ್ಲ, ಅಷ್ಟೇ ಇರುತ್ತೆ. ಮತ್ತೊಂದು ಸೈಜ್ ಇರುತ್ತೆ, ಅದು ಗ್ರೋವರ್ಸ್ ಅಂತ. ಗ್ರೋವರ್ಸ್ನಲ್ಲಿ ಏನಿರುತ್ತೆ, ಯಾವಾಗ ಉದ್ರೇಕ ಇರಲ್ಲ ನೋಡಿ, ಪೆನಿಸ್ ಸೈಜ್ ತುಂಬ ಸ್ರಿಂಕಾಗಿ ಚಿಕ್ಕದಾಗಿ ಕೂತ್ಕೊಳ್ಳುತ್ತೆ ಒಂದು ಕಡೆಗೆ, 2 ಇಂಚು 2.5 ಇಂಚು. ಬಟ್ ಯಾವಾಗ ಪಾರ್ಟ್ನರ್ ನಿಮ್ಮ ಬಾಡಿನ ಟಚ್ ಮಾಡ್ತಾರೆ, ಹಗ್ ಮಾಡ್ತಾರೆ, ಫೀಲ್ ಮಾಡ್ತಾರೆ, ಕಿಸ್ ಮಾಡ್ತಾರೆ, ಓರಲ್ ಸೆಕ್ಸ್ ಮಾಡ್ತಾರೆ, ಸ್ಲೋಲಿ ಅದರಲ್ಲಿ ಎನರ್ಜಿ ಬಂದುಬಿಟ್ಟು ಸೈಜ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಆವಾಗ 4 ಇಂಚ್ ಟು 4.5 ಇಂಚ್ ಇದ್ದಿದ್ದ ಸೈಜ್ನಲ್ಲಿ ಡಬಲ್ ಆಗಿಬಿಡುತ್ತೆ. ಅದು ಗ್ರೋವರು. ಪ್ರಪಂಚದಲ್ಲಿ ಒಂದು 70% ಜನ ಏನಿದ್ದಾರೆ ಶೋವರ್, ಅಂದರೆ ಸೈಜ್ ಅಷ್ಟೇ ಇರುತ್ತೆ, ಬರೀ ಎರೆಕ್ಷನ್ ಬಂದಾಗ ಸ್ಟ್ಯಾಂಡ್ ಆಗುತ್ತೆ ಮತ್ತು ರಿಲೀಸ್ ಆಗುತ್ತೆ. ಒಂದು 30% ಜನ ಗ್ರೋವರ್ ಇದ್ದಾರೆ. ಗ್ರೋವರ್ ಅಂದರೆ ಪೆನಿಸ್ ಸೈಜ್ ಇನಿಷಿಯಲಿ ಚಿಕ್ಕದು ಫೀಲ್ ಆಗುತ್ತೆ, ಬಟ್ ಯಾವಾಗ ಸೆಕ್ಸ್ ಮಾಡಬೇಕಂತ ಇಚ್ಛೋತ್ಪತ್ತಿ ಆಯಿತು, ಆ ಥರ ಸಿಗ್ನಲ್ಸ್ ಬ್ರೈನ್ದಿಂದ, ಸ್ಪೈನಲ್ ಕಾರ್ಡ್ದಿಂದ ಪ್ರೈವೇಟ್ ಏರಿಯಾಗೆ ಬಂದಾದಮೇಲೆ ಸೈಜ್ ಎಕ್ಸ್ಪ್ಯಾನ್ಷನ್ ಆಗುತ್ತೆ. ಸೊ ಈ ಥರ ಟೋಟಲ್ ಇದು ಸೈನ್ಸ್. ಈಗ ಫರ್ದರ್ ಕನ್ಕ್ಲೂಷನ್ ಕಡೆ ಹೋಗುವಾಗ ನಾನು ಒಂದು 2-3 ಪಾಯಿಂಟ್ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಲೈಂಗಿಕ ಕ್ರಿಯೆಯಲ್ಲಿ ಪೆನಿಸ್ ಸೈಜ್ ಅಷ್ಟೇ ಮುಖ್ಯ ಇಲ್ಲ. ಏನು ಮುಖ್ಯ ಇರೋದು, ನಿಮ್ಮ ಪಾರ್ಟ್ನರ್ ಮೇಲೆ ಇರುವ ಫೇತು, ನಿಮ್ಮ ಪಾರ್ಟ್ನರ್ ಮೇಲೆ ಇರುವ ಟ್ರಸ್ಟು, ಇಮೋಷ್ನಲಿ ನೀವು ಎಷ್ಟು ಕನೆಕ್ಟ್ ಆಗಿದ್ದೀರಾ, ನಿಮ್ಮ ಫೋರ್ ಪ್ಲೇ ಹೇಗಿದೆ, ಇದ್ದಿದ್ದ ಸೈಜ್ನಲ್ಲಿ ನೀವು ಯಾವ ಪೊಸಿಷನಲ್ಲಿ ಸೆಕ್ಸ್ ಮಾಡಿಬಿಟ್ಟು ಅದನ್ನು ಚೆನ್ನಾಗಿ ಯುಟಿಲೈಸ್ ಮಾಡ್ತಾಯಿದ್ದೀರಾ, ಇದ್ದಿದ್ದ ಸೈಜ್ನಲ್ಲಿನೂ ಸ್ವಲ್ಪ ನೀವು ಏನಾಗಿ ರೆಗ್ಯುಲರಾಗಿ ಸ್ವಲ್ಪ ಅದಕ್ಕೆ ಕರೆಕ್ಟಾಗಿ ಪ್ರಾಪರ್ ಕೇರ್ ತೊಗೊಂಡ್ಬಿಟ್ಟು ಚೆನ್ನಾಗಿ ಹೇಗೆ ಇದು ಮಾಡ್ತಾಯಿದ್ದೀರಾ. ಈಗ ಫಾರ್ ಎಕ್ಸಾಂಪಲ್ ಸೈಜ್ ಚಿಕ್ಕಿದೆ ಅಂತ ತಿಳ್ಕೊಳ್ಳಿ, ಸರ್ಟನ್ ಪೊಸಿಷನ್ಸ್ಗಳಿರುತ್ತೆ. ಆ ಪೊಸಿಷನ್ನಲ್ಲಿ ಏನಾಗುತ್ತೆ, ಯೋನಿ ಡೈರೆಕ್ಟ್ ಮುಂದೆ ಬಂದುಬಿಡುತ್ತೆ. ಈಗ ಫಾರ್ ಎಕ್ಸಾಂಪಲ್ ಈಗ ವೈಫ್ ಫ್ಯಾಟ್ ಇದ್ದಾರೆ ಅಂತ ತಿಳ್ಕೊಳ್ಳಿ. ಇವಾಗ ನೀವು ನಾರ್ಮಲ್ ಏನಿದೆ ಅಲ್ಲ, ಮಷಿನರಿ ಪೊಸಿಷನಲ್ಲಿ ಮಾಡುವಾಗ ಏನಾಗುತ್ತೆ, ತಾವು ಅವ್ರ ಬಾಡಿ ಮೇಲಿಂದ ಅಪ್ರೋಚ್ ಮಾಡುವಾಗ ಏನಾಗುತ್ತೆ, ಇದ್ದಿದ್ದು ಫಾರ್ ಎಕ್ಸಾಂಪಲ್ ಒಂದು ಪೆನಿಸ್ ಸೈಜೇ ಒಂದು 4 ಇಂಚ್ ಇದೆ ಅಂತ ತಿಳ್ಕೊಳ್ಳಿ. ಅವಾಗ ಯೋನಿ ಒಳಗಡೆ ಇದ್ದಿದ್ದ ಕಡೆಯಿಂದ 2 ಇಂಚ್ ಪೆನಿಸ್ ಹೊರಗಡೆನೇ ಇರುತ್ತೆ, 2 ಇಂಚ್ ಒಳಗಡೆ ಹೋಗುತ್ತೆ. ಆವಾಗ ನಿಮಗೂ ಫೀಲ್ ಆಗೋಲ್ಲ, ಪಾರ್ಟ್ನರ್ಗೂ ಫೀಲ್ ಆಗೋಲ್ಲ. ಆ ಥರ ಓಬೇಸ್ ಮಹಿಳೆಯರ ಜೊತೆಗೆ ನೀವು ಸೇರುವಾಗ ಏನು ಮಾಡಬೇಕು, ಕಾಟ್ ಇರುತ್ತಲ್ಲ, ಕಾಟ್ ಸೈಡಿಗೆ ಅವ್ರಿಗೆ ಕರ್ಕೊಂಡು ಬರಬೇಕು.
ಅವ್ರೇನು ಕಾಲಿದೆ ನೋಡಿ ಅವ್ರು ಟೋಟಲಿ ಹೊಟ್ಟೆ ಮೇಲೆ ಪುಷ್ ಮಾಡಬೇಕು, ಹೊಟ್ಟೆ ಮೇಲೆ. ಅವಾಗ ಏನಾಗುತ್ತೆ, ಯೋನಿ ಏರಿಯಾ ಫಾರ್ವರ್ಡ್ ಬಂದುಬಿಡುತ್ತೆ, ಅವಾಗ ಡೈರೆಕ್ಟ್ ಅಪ್ರೋಚ್ ಆಗುತ್ತೆ. ಆಮೇಲೆ ಏನು ಮಾಡಬೇಕು, ಆ ಕ್ಲಿಟೋರಸ್ನ ಸ್ವಲ್ಪ ಕೈದಿಂದ ಸ್ಟಿಮ್ಯುಲೇಷನ್ ಮಾಡಿ, ಸ್ವಲ್ಪ ಓರಲ್ ಮಾಡಿ, ಅವಾಗ ಏನಾಗುತ್ತೆ ಸ್ಲೋಲಿ ಅಲ್ಲಿ ಸ್ವಲ್ಪ ಸೀಕ್ರೆಷನ್ಸ್ ಚೆನ್ನಾಗಿ ಬಂದುಬಿಡುತ್ತೆ. ಸೀಕ್ರೆಷನ್ನಿಂದ ಸ್ಲೋಲಿ ಏನಾಗುತ್ತೆ, ವೆಜೆನ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ವೆಜೆನ ಆ್ಯಕ್ಟಿವೇಟ್ ಆದಮೇಲೆ ಸ್ಲೋಲಿ ಒಂದು 2 ನಿಮಿಷನೂ ನೀವು ಸೇರಿದ್ರೆ ಏನಾಗುತ್ತೆ, ಅವ್ರಿಗೆ ಸೆಕ್ಸ್ನಲ್ಲಿ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ. ಸೆಕ್ಸ್ದು ಒಂದು ಫಾರ್ಮುಲಾ ಇವತ್ತು ನಾನು ನಿಮಗೆ ಹೇಳ್ತೀನಿ. ಸೆಕ್ಸ್ನಲ್ಲಿ 60 ಮತ್ತು 40 ಈ ರೇಷ್ಯೋ ನೆನಪಿಟ್ಕೊಳ್ಳಿ. 60% ಅಂದರೆ ಒಂದು 10 ನಿಮಿಷದ ನಿಮ್ಮ ಸೆಕ್ಸುವಲ್ ಟೈಮ್ ಇದೆ ಅಂದರೆ 6 ನಿಮಿಷ ಫೋರ್ ಪ್ಲೇನಲ್ಲಿ ಕೊಡಿ. 4 ನಿಮಿಷ ಏನಿದೆ ಅಲ್ಲ ನಿಮ್ಮ ಆ್ಯಕ್ಚುವಲ್ ಸೆಕ್ಸ್ನಲ್ಲಿ ಕೊಡಿ. ಒಬ್ರೊಬ್ರು ಏನು ಮಾಡ್ತಾರೆ, ಹಿಂಗೆ ಜಸ್ಟ್ ಹೋದ ತಕ್ಷಣ ಎಲ್ಲೋ ಒಂದು ಹೋಟೆಲಲ್ಲಿ ರೂಮ್ ಬುಕ್ ಮಾಡಿದ್ರೆ, ಅವ್ರು ಲಾಕ್ ಮಾಡಿದ್ರೆ, ಬಟ್ಟೆ ತೆಗೆದುಬಿಟ್ಟು ಡೈರೆಕ್ಟ್ ಎಂಟ್ರಿ ಹೊಡಿತಾರೆ. 2 ನಿಮಿಷದಲ್ಲಿ ಔಟು, 1 ಅವರ್ ಆದಮೇಲೆ ರೂಮ್ ಖಾಲಿ ಮಾಡಿಬಿಟ್ಟು ಮನೆಗೆ. ಹಂಗೆ ಆಗಬಾರ್ದು. ಅದಕ್ಕೆ ಏನು ಮಾಡಬೇಕು, ಫಸ್ಟ್ ಹೋಗಿ ಸ್ವಲ್ಪ ರಿಲ್ಯಾಕ್ಸಾಗಿ ಕೂತ್ಕೊಡಿ, ಸ್ವಲ್ಪ ಮಾತಾಡಿ, ಸ್ವಲ್ಪ ನೀರು ಕುಡೀರಿ, ಜ್ಯೂಸ್ ಕುಡೀರಿ, ಏನೋ ಸ್ವಲ್ಪ ವಲ್ಗರ್ ಟಾಕ್ಸ್ ಮಾಡಿ, ಆಕೆಗೆ ಪ್ರಶಂಸನೆ ಮಾಡಿ, ಸ್ವಲ್ಪ ಸ್ಲೋಲಿ ಮೈಂಡಲ್ಲಿ. ಇದು ಹೆಂಗಿರುತ್ತೆ, ಸೆಕ್ಸ್ ಬರೀ ಫಿಸಿಕಲ್ ಆ್ಯಕ್ಟಿವಿಟಿ ಅಲ್ಲ, ಇಟ್ ಈಸ್ ಏನಿರುತ್ತೆ ಮೈಂಡ್ದಿಂದ ಸ್ಟಾರ್ಟ್ ಆಗುತ್ತೆ, ಇಮೋಷನ್ದಿಂದ ಸ್ಟಾರ್ಟ್ ಆಗುತ್ತೆ, ಲವ್ದಿಂದ ಸ್ಟಾರ್ಟ್ ಆಗುತ್ತೆ. ಸ್ಲೋಲಿ ಯಾವಾಗ ಏನು ಮಾಡಬೇಕು, ಪಾರ್ಟ್ನರ್ನ ಸ್ವಲ್ಪ ಹೊಗಳ್ಬೇಕು. ಆವಾಗ ಅವ್ರ ಮೈಂಡಲ್ಲಿ ಒಂದು ಹ್ಯಾಪಿ ಸೀಕ್ರೆಷನ್ಸ್ ಆಗುತ್ತೆ. ಸ್ಲೋಲಿ ಆ ತರಂಗಗಳು, ಆ ವೇವ್ಸ್ ಇಡೀ ಬಾಡಿನಲ್ಲಿ ಹೋಗ್ಬಿಟ್ಟು ಆವಾಗ ಆ ಪಾರ್ಟ್ನಲ್ಲಿ ಹೋಗ್ಬಿಡುತ್ತೆ. ದೆನ್ ಸ್ವಲ್ಪ ಕಿಸ್ ಮಾಡಿ, ಅದು ಫೋರ್ ಹೆಡ್ ಮೇಲೆ ಇರ್ಬೋದು, ಲಿಪ್ಸ್ ಮೇಲೆ ಇರ್ಬೋದು, ಅಥವಾ ಈ ಏರಿಯಾನಲ್ಲಿ ಇರ್ಬೋದು, ಅಥವಾ ಬ್ರೆಸ್ಟ್ ಏರಿಯಾನಲ್ಲಿ ಇರ್ಬೋದು, ಅಥವಾ ಹೊಟ್ಟೆ ಮೇಲೆ ಇರ್ಬೋದು, ಥೈಸ್ ಮೇಲೆ ಇರ್ಬೋದು, ಕಾಲಿಗೆ ಇರ್ಬೋದು. ಸ್ಲೋಲಿ ಅವರಿಗೆ ಆ್ಯಕ್ಟಿವೇಟ್ ಮಾಡಿ. ಆಮೇಲೆ ಸ್ವಲ್ಪ ಯೋನಿ ಏರಿಯಾನಲ್ಲಿ ಸ್ವಲ್ಪ ಲೈಟಾಗಿ ನಿಮ್ಮ ಬೆರಳದಿಂದ ಅಥವಾ ಕೈದಿಂದ ಮಸಾಜ್ ಮಾಡಿ. ಅವ್ರು ಮತ್ತು ಸ್ವಲ್ಪ ಆ್ಯಕ್ಟಿವ್ ಆಗ್ತಾರೆ, ಮತ್ತು ಸ್ವಲ್ಪ ಅವಾಗ ಬ್ರೀತಿಂಗ್ ಸ್ಟಾರ್ಟ್ ಮಾಡುತ್ತೆ. ಅವ್ರು ಸ್ವಲ್ಪ ಜೋರಾಗಿ ನಿಮಗೆ ಹಿಡಿಯೋಕ್ಕೆ ಸ್ಟಾರ್ಟ್ ಆದರೆ ಆವಾಗ ಅರ್ಥ ಏನಂದರೆ ನಾವು ಶಿ ಈಸ್ ರೆಡಿ ಫಾರ್ ದ ಮೇನ್ ಕ್ವೈಟಸ್. ಆವಾಗ ನೀವು ಸೇರಿದ್ರೆ ಏನಾಗುತ್ತೆ, 60% ಸ್ಯಾಟಿಸ್ಫ್ಯಾಕ್ಷನ್ ಅವರಿಗೆ ಫೋರ್ ಪ್ಲೇನಲ್ಲಿನೇ ಆಗಿದಿರುತ್ತೆ. 40% ಒಂದು 2 ನಿಮಿಷ, 3 ನಿಮಿಷ, 4 ನಿಮಿಷನೂ ನೀವು ಸೆಕ್ಸ್ ಮಾಡಿದ್ರೆ ದಟ್ ಈಸ್ ಒಂದು 10 ನಿಮಿಷದ ಕ್ರಿಯೆ ಒಳ್ಳೆ ಸ್ಯಾಟಿಸ್ಫ್ಯಾಕ್ಟ್ರಿ ರಿಸಲ್ಟ್ ಇರುತ್ತೆ. ಸುಮ್ಮನೆ ಅನ್ನೆಸೆಸರಿ ಗೂಗಲ್ನಲ್ಲಿ ಪೆನಿಸ್ ಸೈಜ್ ಅಂತ ಹೇಳಿಬಿಟ್ಟು ಆ ಟ್ಯೂಬ್ ತಂದ, ಆ ಪಂಪ್ ಪರ್ಚೇಸ್ ಮಾಡ್ದ, ಆ ಟೈಸ್ ತೊಗೊಬಂದ, ಅವೆಲ್ಲ ಮಾಡೋಕ್ಕೆ ಹೋಗಬೇಡಿ. ಸೈಜ್ನ ಇಂಪ್ರೂವ್ ಮಾಡೋಕ್ಕಾಗಲ್ಲ. ಸೈಜ್ನ ಇಂಪ್ರೂವ್ ಮಾಡೋದು ಆ ಥರ ಏನಾದರೂ ಆಗೋದಿದ್ದರೆ ಅಷ್ಟು ದೊಡ್ಡ ಶ್ರೀಮಂತರು ಮತ್ತು ಏನೇನೋ ಮಾಡ್ಬೋದಾಗಿತ್ತು. ಏನೂ ಮಾಡೋಕ್ಕಾಗ್ತಾಯಿಲ್ಲ ಅವ್ರ ಕೈದಿಂದನೂ. ಸೊ ನಿಮ್ಮ ಕೈದಿಂದ ಏನು ಮಾಡೋಕ್ಕಾಗಲ್ಲ. ಇದ್ದಿದ್ದಲ್ಲಿ ಏನು ನೇಚರ್ ಕೊಟ್ಟಿದೆ, ಏನು ದೇವ್ರು ಕೊಟ್ಟಿದ್ದಾರೆ ಅದನ್ನು ಚೆನ್ನಾಗಿ ಕಾಪಾಡಿ. ಹುಡುಗರು ಹಸ್ತಮೈಥುನ ಮಾಡ್ತಾಯಿದ್ದೀರಲ್ಲ, ಈ ವಿಡಿಯೋ ನೋಡೋದ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಆಗಿರಿ. ಯಾಕಂದರೆ ಹಸ್ತಮೈಥುನ ಮಾಡಿ ಇದ್ದಿದ್ದ ಸೈಜ್ನಲ್ಲಿನೂ ನೀವು ಏನು ಮಾಡ್ತೀರಾ, ಡ್ಯಾಮೇಜ್ ಮಾಡ್ತೀರಾ, ಸ್ಪಂಜ್ ಕ್ವಾಲಿಟಿನ ವೀಕ್ ಮಾಡ್ತೀರಾ. ಸೊ ಹಸ್ತಮೈಥುನ ಮಾಡಬೇಡಿ. ಯಾಕಂದರೆ ದ್ಯಾಟ್ ವಿಲ್ ಸ್ಲೋಲಿ ನಿಮ್ಮ ಪೆನಿಸ್ ಸೈಜನ್ನ ಚಿಕ್ಕದು ಮಾಡೋದು. ನಮಸ್ತೆ.